ಇದು ವಿಷಮುಕ್ತ ಅಡುಗೆ ಮನೆ ಮುಕ್ತ ಮಾತು. ಕಿರುತೆರೆ ನಟಿ, ಮಾಡೆಲ್ ಮತ್ತು ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋ ಸ್ಪರ್ಧಿ ಸುಕೃತಾ ನಾಗ್ ಅವರು ಇಂದಿನ ನಮ್ಮ ಅತಿಥಿ. ಅವರು ಪ್ರಸ್ತುತ ದಿನಮಾನಗಳಲ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಥವಾ ಫುಡ್ ಬಗ್ಗೆ ಯುವಕರ ಕ್ರೇಜ್ ಹೇಗಿದೆ ಅನ್ನೋದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ನಮಸ್ಕಾರ. ವಿಷಮುಕ್ತ ಅಡುಗೆ ಮುಕ್ತ ಮಾತು ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಗ್ರಾಮ ರಾಜ್ಯ 15 ವರ್ಷದ ಸಂಭ್ರಮಾಚರಣೆಯಲ್ಲಿದೆ. ಈ ಸರಣಿಯ ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಸುಕೃತಾ ನಾಗ್ ಅವರಿದ್ದಾರೆ. ನನ್ನ ತುಂಬ ಆತ್ಮೀಯರು ಕೂಡ, ತುಂಬ ಜನಪ್ರಿಯ ನಟಿ. ಸೊ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ತೆ. ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ನೀವು ಕರೆದಿದ್ದಕ್ಕೆ. ಸೊ ನೀವು ಅಡುಗೆ ಮಾಡ್ತೀರಾ? ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಸೊ ನಿಮ್ಮ ಪ್ರಕಾರ ಅಂದರೆ ವಿಷಮುಕ್ತ ಅಡುಗೆ ಅಂತ ಅಂದ ತಕ್ಷಣ ಏನು ಮೈಂಡಿಗೆ ಏನು ಬರುತ್ತೆ? ಹೆಲ್ದಿ ಫುಡ್ ಅಷ್ಟೇ. ಲೈಕ್ ಮನೆಯಲ್ಲಿ ಏನು ಸಿಗುತ್ತೋ ಆ ಐಟಮ್ಸ್ ಜಾಸ್ತಿ. ಇವಾಗ ಹೊರಗಡೆ ತಂದರೆ ಆಬ್ವಿಯಸ್ಲಿ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ. ಫುಡ್ ಕಲರ್ ಇರ್ಬೋದು, ಅದು ಇದು ಕೆಮಿಕಲ್ಸ್ ಎಲ್ಲ, ಟೇಸ್ಟಿಂಗ್ ಪೌಡರ್ ಇರ್ಬೋದು. ಮನೆಯಲ್ಲಿ ಅಂದರೆ ಇಟ್ಸ್ ಆಲ್ವೇಸ್ ಹೆಲ್ದಿ. ಬಟ್ ನೀವು ಮನೆಗೆ ಹೆಲ್ತಿ ಅಂತ ಹೇಳ್ಕೊಂಡು ಅದಕ್ಕೆ ತರುವಂಥ ಐಟಮ್ಸಲ್ಲಿ ವಿಷ ಇದೆ ಇಲ್ಲ ಅನ್ನೋದು ನಮ್ಗೆ ಗೊತ್ತಿರುತ್ತೆ? ಖಂಡಿತ ಇರುತ್ತೆ, ಖಂಡಿತ. ನಾವು ಇವಾಗ ಏನೇ ಕನ್ಸ್ಯೂಮ್ ಮಾಡ್ತಿರೋ ಫುಡ್ಡಲ್ಲಿ ತುಂಬ ಕೆಮಿಕಲ್ಸ್ ಇದ್ದೇ ಇರುತ್ತೆ. ಬಟ್ ಅದನ್ನ ಏನು ಮಾಡ್ಬೋದು? ಅದಕ್ಕೆ ಏನು ಅಂದರೆ ನಿಮ್ಮ ಪ್ರಕಾರ ಇವತ್ತಿನ ಜನ್ರೇಷನ್ ನೀವು ರೆಪ್ರೆಸೆಂಟ್ ಮಾಡ್ತೀರಾ. ಸೊ ನಾವು ಅದನ್ನು ಹೇಗೆ ಬದಲು ಮಾಡೋದಕ್ಕೆ ನಾವು ಏನು ಮಾಡಬೇಕು? ಈಗ ಆಲ್ಮೋಸ್ಟ್ ಎಲ್ಲ ಆರ್ಗ್ಯಾನಿಕ್ ಸ್ವಿಚ್ ಆಗ್ತಿದಾರಲ್ಲ. ಆಲ್ಮೋಸ್ಟ್ ಏನೇನು ಕೆಮಿಕಲ್ಸ್ ಮುಕ್ತವಾದ ಐಟಮ್ಸ್ ಏನು ಯೂಸ್ ಮಾಡ್ಬೋದು. ಇವಾಗ ಅಕ್ಕಿ ಇರ್ಬೋದು, ಅಕ್ಕಿ ಬದಲು ನವಣೆ ಟ್ರೈ ಮಾಡ್ತಾರೆ ಕೆಲವರು. ಆ್ಯಂಡ್ ತುಂಬ ಇವಾಗ ಎಲ್ಲರೂ ಡಯಟ್ ಕಾನ್ಷಿಯಸ್, ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ ಏನಾದರೂ ಅದಕ್ಕೆ ಸಬ್ಸ್ಟಿಟ್ಯೂಟ್ ಹುಡ್ಕೊಳ್ತಿರೋದಂತೂ ನಿಜ ಇವಾಗ. ಸೊ ಬಟ್ ಆದ್ರೂ ಅಲ್ಲಿ ಆ ತರ್ತಾ ಇರೋ ಐಟಮ್ಸನ್ನು ಎಷ್ಟು ಅಥೆಂಟಿಕ್ ಆಗಿ ಮಾಡ್ತಾ ಇರೋದು, ಅಂದರೆ ತಯಾರು ಮಾಡ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಹೌದು. ಇವಾಗ ಹೆಂಗಾಗದ ಅಂದರೆ ಹಳ್ಳಿ ಸೈಡ್ ಅಂತಂದರೆ ಅವರೇ ಅಲ್ಲೇ ಬೆಳೀತಾರೆ. ಆ್ಯಂಡ್ ಅಲ್ಲೇನು ಅವ್ರು ಈ ಕಡೆ ಕಳ್ಸೋದು ಬೇರೆ. ಬಟ್ ಅಲ್ಲಿ ಇರೋರಿಗೆ ಅಲ್ಲಿ ಸಿಗ್ತಿರೋದು ಪ್ಯೂರ್. ಅಲ್ಲೇನು ಅಡಲ್ಟ್ರೇಟ್ ಎಲ್ಲ ಆಗಲ್ಲ, ಅಲ್ಲಿ ಕೆಮಿಕಲ್ಸ್ ಏನು ಯೂಸ್ ಆಗಲ್ಲ. ಬಟ್ ನಮಗೆ ಇಲ್ಲಿ ಸಿಟಿಗೆ ಏನು ಬರುತ್ತೋ ಅಡಲ್ಟ್ರೇಟ್ ಆಗೇ ಬರೋದು. ಅದರಲ್ಲೂ ಹೆಲ್ದಿ ಆಪ್ಷನ್ಸ್ನ ಹುಡುಕ್ತಿದ್ದೀವಿ. ಲೈಕ್ ಇವಾಗ ಅಟ್ಲೀಸ್ಟ್ ಎಷ್ಟು ಬುದ್ಧಿವಂತರಾಗೋದಿವಿ ಅಂದರೆ ತೊಗೊಳಕ್ಕಿಂತ ಮುಂಚೆ ಇಂಗ್ರೀಡಿಯೆಂಟ್ಸ್ ನೋಡ್ತೀವಿ, ಏನೇನು ಹಾಕಿದ್ದಾರೆ, ಏನು ಎತ್ತ, ಈಸ್ ಇಟ್ ಗುಡ್ ಫಾರ್ ಹೆಲ್ತ್, ಕನ್ಸ್ಯೂಮ್ ಮಾಡ್ಬೋದಾ, ಅಟ್ಲೀಸ್ಟ್ ಇಷ್ಟಾದರೂ ಬೇಸಿಕ್ ನಾಲೆಜಿಗೆ ಬರ್ತದಿವೆ. ಆ್ಯಂಡ್ ಮೋಸ್ಟ್ ಆಫ್ ಪೀಪಲ್ ನಾವ್ ಇಸ್ ಲೈಕ್ ಗೋಯಿಂಗ್ ಫಾರ್ ಆರ್ಗ್ಯಾನಿಕ್ ಐಟಮ್ಸ್ ಅಂತ ಹೇಳ್ಬೋದು. ಬಟ್ ಈ ಆರ್ಗ್ಯಾನಿಕ್ ಐಟಮ್ಸ್ ಅಂತ ಬ್ರ್ಯಾಂಡ್ಗಳು ಹಾಕ್ತಾರೆ. ನಿಮ್ಮ ಪ್ರಕಾರ ಅದು 100% ಅಥೆಂಟಿಕ್ ಆಗಿರುತ್ತೆ? ನಾಟ್ ಎವ್ರಿಥಿಂಗ್. ಬಟ್ ಹೇಗೆ, ವಾಟ್ ಡು ಯು ಥಿಂಕ್ ಈಸ್ ದ ಪ್ರಾಸೆಸ್? ಅದನ್ನ ಆನೆಸ್ಟ್ ಆಗಿ ಅವರು ಮಾಡ್ತಾ ಇದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಳೋದು ನಿಮ್ಮ ಪ್ರಕಾರ ಹೇಗೆ? ನಾವು ಹೇಗೆ ತಿಳ್ಕೊಳ್ಳೋದು ತುಂಬ ಕಷ್ಟ. ಬಿಕಾಸ್ ಎಲ್ಲರೂ ಕೈಂಡ್ ಆಫ್ ಲೈಕ್ ಬಿಸ್ನೆಸ್ ಮೈಂಡ್ ಇಟ್ಕೊಂಡೇ ಇವಾಗ ಎಲ್ರಿಗೂ ಗೊತ್ತಾಗದೆ ಹೆಲ್ತ್ ಕಾನ್ಷಿಯಸ್ ಆಗಿಬಿಡಿದ್ದಾರೆ ಅಂತ. ದೇ ಮೈಟ್ ಸ್ಟಾರ್ಟ್ ಮೋರ್ ಆಫ್ ಬಿಸ್ನೆಸ್ ಕನ್ಸರ್ನಲ್ಲೇ ದೇ ಸ್ಟಾರ್ಟ್. ಬಟ್ ದರ್ ಆರ್ ಫ್ಯೂ ಪೀಪಲ್ ಹೂ ಆರ್ ಲೈಕ್, ಇವಾಗ ಮೇಳ ಎಲ್ಲ ನಡೆಯುತ್ತಲ್ಲ. ನಾನು ರೀಸೆಂಟಾಗಿ ಅದು ರೈತರದ್ದು ಮೇಳಾಗಿ ಹೋಗಿದ್ದೆ RR ನಗರಲ್ಲಿ. ಸೊ ಅಲ್ಲಿ ಡೈರೆಕ್ಟಾಗಿ ಮಿಡಲ್ ಪರ್ಸನ್ ಯಾರೂ ಇಲ್ಲದೆ ಡೈರೆಕ್ಟ್ ರೈತರು ಏನು ಬೆಳೆ ಬೆಳೆದಿದ್ರು ಅದನ್ನು ಡೈರೆಕ್ಟ್ ತಂದು ಅಲ್ಲಿ ಮಾರ್ತಿದ್ರು. ಸೊ ಅಲ್ಲೆಲ್ಲ ಹೋದಾಗ ಯು ಗೆಟ್ ನೈಸ್ ಪ್ಯೂರ್ ಐಟಮ್ಸ್. ಬಟ್ ನಾಟ್ ಎವ್ರಿ ಆರ್ಗ್ಯಾನಿಕ್ ಶಾಪ್ ಇಸ್ ಲೈಕ್ ಪ್ಯೂರ್. ಅಲ್ಲೂ ಅದು ಇದು ಅಡಿಷನ್ ವ್ಯಾಪಾರದ ಮೈಂಡ್ಸೆಟ್ ಇಂದ ಮಾಡಿರ್ತಾರೆ. ಬಟ್ ನೋಡಿ ಅದರಲ್ಲೂ ದೇರ್ ಆರ್ ಫ್ಯೂ ಪೀಪಲ್ ಲೈಕ್ ತುಂಬ ಜೆನ್ಯೂನ್ ಆಗಿ ಇಲ್ಲ ಒಳ್ಳೆ ಹೆಲ್ದಿ ಐಟಮ್ಸ್ ಕೊಡೋಣ ಸಿಟಿಸನ್ಸ್ಗೆ ಅನ್ನೋ ಥರದ್ರಲ್ಲೂ ಬಿಸ್ನೆಸ್ ಮೈಂಡ್ ಇಲ್ದೇನೂ ದೇ ಆರ್ ಡೂಯಿಂಗ್ ಸರ್ಟನ್ ಥಿಂಗ್ಸ್. ಸೊ ಅದನ್ನ ನೋಡಿ ಮಾಡಿ ಗ್ರೋತ್ ಕಮ್ಮಿ ಅನ್ಸುತ್ತೆ. ಖಂಡಿತ ಕಮ್ಮಿ. ಬಿಕಾಸ್ ಜನಕ್ಕೆ ಬೇಗ ಅಟ್ರಾಕ್ಟ್ ಆಗೋದೇ ನಿಮಗೆ ಗೊತ್ತು, ಯಾವ್ದು ಬೇಗ ಅಟ್ರಾಕ್ಟ್ ಆಗೋ ಸಮಥಿಂಗ್ ಇಸ್ ಲೈಕ್ ಫುಲ್ ಗ್ಲಿಟ್ಸ್ ಗ್ಲಾಮರ್ ಎಲ್ಲ ಇದ್ರೆ ಬೇಗ ಅಟ್ರಾಕ್ಟ್ ಆಗಿಬಿಡ್ತಾರೆ. ಬಟ್ ಈ ಥರ ಜೆನ್ಯೂನ್ ಆಗಿರೋದಕ್ಕೆ ಅಟ್ರಾಕ್ಟ್ ಆಗೋದು ತುಂಬ ಕಮ್ಮಿ. ಬಿಕಾಸ್ ಅವ್ರ ಬಿಸ್ನೆಸ್ ಮೈಂಡಲ್ಲಿ ವ್ಯಾಪಾರ ಮಾಡಲ್ಲ. ಅವ್ರು ಏನಿದ್ರು ಚೆನ್ನಾಗಿರಲಿ, ಏನೋ ಬೆಳೆದಿದ್ದೀವಿ, ಆ ಬೆಳೆನ ಎಲ್ರಿಗೂ ಕೊಡೋಣ ಆ ಥರ ಮೈಂಡಲ್ಲಿ ಇರ್ತಾರೆ. ಬಟ್ ಆ ಕಡೆ ಜನ ಹೋಗೋದು ಕಡಿಮೆನೇ. ಬಿಸ್ನೆಸ್ ಮೈಂಡಲ್ಲಿ ಯಾರಿಗೆ ಹೋಗ್ತಿರ್ತಾರೋ ಆ ಕಡೆ ಹೋಗೋದೇ ಜಾಸ್ತಿ. ಸೊ ದಟ್ಸ್ ದ ಮೈನಸ್ ಥಿಂಗ್. ಹಾಗಿದ್ರೆ ಈ ಥರದ ಬ್ರ್ಯಾಂಡ್ಗಳನ್ನು ಕೂಡ ಹಂಗಿದೆ ಇನ್ನಷ್ಟು ಕಲರ್ಫುಲ್ ಆಗಿ ಮಾಡಬೇಕು ಅಂತನಾ? ಕಲರ್ಫುಲ್ ಅಂತ ಇಲ್ಲ, ಲೈಕ್ ಬಟ್ ಜೆನ್ಯೂನ್ ಆಗಿ ಯಾರು ಮಾಡ್ತಿದಾರಲ್ಲ ಅವ್ರಿಗೆ ಜೆನ್ಯೂನ್ ಆಗಿ ಸಪೋರ್ಟ್ ಮಾಡೋದು ಇಂಪಾರ್ಟೆಂಟ್. ಆ್ಯಂಡ್ ವಿ ಆರ್ ವೆರಿ ಸ್ಮಾರ್ಟ್ ಎನಫ್ ನಾವು ಅರ್ಥ ಮಾಡ್ಕೋಬೋದು ಯಾವ್ದು ರಿಯಲ್ ಯಾವ್ದು ಫೇಕ್ ಅಂತ.
ಸೊ ಆ ಥರ ಇದ್ದಾಗ ಯಾರು ಜೆನ್ಯೂನಾಗಿ ಮಾಡ್ತಿದ್ದಾರೆ ಅವ್ರಿಗೆ ಸಪೋರ್ಟ್ ಇವಾಗ ರೈತರು ಎಷ್ಟೊಂದು ಕಡೆ ಮೇಳ ಮಾಡ್ತಾರಲ್ಲ ಅಲ್ಲೇ ಹೋಗಿ ತೊಗೊಬೋದಲ್ವಾ. ಈ ಥರ ಯಾವುದೋ ಶಾಪಲ್ಲಿ ಹೋಗಿ ತೊಗೊಳ್ಳೋ ಬದಲು ಡೈರೆಕ್ಟ್ ಎಲ್ಲಿಂದ ಬರುತ್ತೋ ಅಲ್ಲನ್ನು, ಇವಾಗ ನಮ್ಮ ಮನೆಯಲ್ಲೂ ಅಷ್ಟೇ, ನಮ್ಮ ಊರ ಕಡೆ ಅಕ್ಕಿ ಗೋಧಿ ಅದನ್ನೆಲ್ಲ ರಾಗಿ ಏನೇನು ಬೆಳೀತಾರೋ ಡೈರೆಕ್ಟ್ ನಮಗೆ ಯಾವ ಊರು ನಿಮ್ದು? ಮಂಡ್ಯ. ಓಕೆ. ಸೊ ಅಲ್ಲಿಂದ ಏನೇನು ಬರುತ್ತೋ ನಾವು ತರಿಸ್ಕೊಂತೀವಿ, ಏನು ಬಟ್ ಪ್ರಾಡಕ್ಟ್ಸ್ ಅಂದ್ರೆ ಬೇಕೋ ನಾವು ಎಲ್ಲಿ ಏನ್ ಬೆಳೀತಾರೆ ಅಂತ ಗೊತ್ತಾಗುತ್ತೆ. ಹಾ, ಬಿಕಾಸ್ ನಮ್ದೇ ಊರು, ನಮ್ದೇ ಹೊಲ, ನಮ್ದೇ ಜಮೀನು, ಅಲ್ಲಿ ಬೆಳೀತಿದ್ದಾರೆ, ಎಲ್ಲ ಪ್ಯೂರು, ಏನು ಕೆಮಿಕಲ್ಸು ಯೂಸ್ ಮಾಡಲ್ಲ, ಇಟ್ಸ್ ವೆರಿ ನ್ಯಾಚುರಲ್. ಹಸಿಮೆಣ್ಸಿನ್ಕಾಯಿ ಇರ್ಬೋದು, ರಾಗಿ, ಭತ್ತ, ನಾನೆಲ್ಲ ಹೇಳಿದ್ನಲ್ಲ, ಸೊ ಅದೆಲ್ಲ ಡೈರೆಕ್ಟಾಗಿ ನಮ್ಮ ಊರಿಂದನೇ ಬರುತ್ತೆ, ನಮ್ಮ ಮನೆಗೆ ಬರುತ್ತೆ. ಸೊ ಇಟ್ಸ್ ನೈಸ್. ಸೊ ಅದರಿಂದ ಕೆಲವೊಂದು ಈ ಥರ ಸಿಗುತ್ತೆ ಅಂದಾಗ ವಿ ಕ್ಯಾನ್ ಸಪೋರ್ಟ್, ಆ್ಯಂಡ್ ಜೆನ್ಯೂನಾಗಿ ಯಾರು ಮಾಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಮತ್ತು ನೀವು ಈ ಥರದ ಪ್ರಾಡಕ್ಟ್ಸ್ ಇರ್ಬೋದು, ಈ ಥರ ಬ್ರ್ಯಾಂಡ್ಸ್ ಇರ್ಬೋದು, ಅದನ್ನು ಬೆಳೆಸೋದಕ್ಕೆ ಯಾವ ಥರ ಸಪೋರ್ಟ್ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಅಂತ ಅನ್ಸುತ್ತೆ? ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ನಾವೇನು ಮಾಡಬೇಕು? ಇವಾಗ ಸೋಷಿಯಲ್ ಮೀಡಿಯಾ ಇಸ್ ಒನ್ ಆಫ್ ದ ಲೈಕ್ ಪವರ್ಫುಲ್ ಇದು ಅಂತ ಹೇಳ್ಬೋದು. ಇದು ಸೋಷಿಯಲ್ ಮೀಡಿಯಾ ಥ್ರೂ ಕನೆಕ್ಟ್ ಮಾಡ್ಬೋದು, ಇಲ್ಲ ನಾವೇ ಮೌತ್ ಟು ಮೌತ್ ವರ್ಡ್ಸ್ ಕೂಡ ಇವಾಗ ಸ್ಪ್ರೆಡ್ ಆಗುತ್ತೆ. ಥ್ರೂ ದ್ಯಾಟ್ ವಿ ಕ್ಯಾನ್ ಸಪೋರ್ಟ್. ದರ್ ಆರ್ 2 ಆಪ್ಷನ್ಸ್. ಇವಾಗ ನಮಗೆ ಗೊತ್ತಿರೋರಿಗೆ ಹೇಳ್ಕೊಂಡು ಹೋಗ್ತಿರ್ಬೋದು, ಈ ಥರ ಒಂದು ಪ್ರಾಡಕ್ಟ್ಸ್ ಇದೆ, ಈ ಥರ ಶಾಪಲ್ಲಿ ನಿಮಗೆ ಸಿಗುತ್ತೆ. ಬಿಕಾಸ್ ನನ್ನ ಕಸಿನು ಅಷ್ಟೇ, ಹಿಸ್ ಫ್ರಮ್ ಮ್ಯಾಂಗ್ಳೂರ್, ಬಂಟ್ವಾಳ ಆಯಿತಾ. ಸೊ ಅವ್ರದ್ದು ಒಂದು ಶಾಪ್ ಇದೆ. ಸೊ ಅಲ್ಲಿ ಪ್ಯೂರ್ ಕೋಕೋನಟ್ ಆಯಿಲ್, ಅವ್ರದ್ದೇ ಗಾಣಿನೋ ಏನೋ ಹೇಳ್ತಾರೆ, ಗಾಣದ ಎಣ್ಣೆ. ಸೊ ಅಲ್ಲಿ ನಾನು ಈಗಲೂ ನನ್ನ ಕೂದಲಿಗೆ ಹಚ್ಚೋದು ಪ್ಯೂರ್ ಕೋಕೋನಟ್ ಆಯಿಲ್, ಅಲ್ಲಿಂದ ಬರೋದು. ಅದು ಬಿಟ್ಟು ನಾನೇನು ಯಾವುದೂ ಹಚ್ಚಲ್ಲ. ನಾನು ಎವ್ರಿ ಟೈಮ್ ಖಾಲಿಯಾದಾಗ ಒಂದು ತಗೊಬಂದು ಕೊಡ್ತಾನೆ, ಸೊ ಅಲ್ಲಿಂದ ಬರುತ್ತೆ ನನಗೆ. ಸೊ ಈ ಥರ ಇದೆ ಕೆಲವೊಂದು ನಮ್ಮ ಮನೆಯಲ್ಲೂ. ಬಟ್ ಆರ್ಗ್ಯಾನಿಕ್ ಅಂದ ತಕ್ಷಣ ಕಾಸ್ಟ್ಲಿ. ಹೆಲ್ತ್ ಚೆನ್ನಾಗಿರುತ್ತೆ, ಲಾಂಗ್ ಟರ್ಮ್ ಇರುತ್ತೆ ಅಂದರೆ ಖರ್ಚು ಮಾಡೋದ್ರಲ್ಲಿ ತಪ್ಪಿಲ್ಲ. ಏನೇನೋ ಬೇಡದೇ ಇರೋದಕ್ಕೆಲ್ಲ ಖರ್ಚು ಮಾಡ್ತೀವಿ ಆಯಿತಾ. ಸೊ ಈ ಥರ ನಮ್ಮ ಹೆಲ್ತ್ ಕಾನ್ಷಿಯಸ್ ಆ್ಯಂಡ್ ನಾವು ಚೆನ್ನಾಗಿರ್ತೀವಿ, ನಮ್ಮ ಸ್ಕಿನ್ ಕೂಡ ಇಂಪಾರ್ಟೆಂಟ್, ನಮ್ಮ ಹೇರ್ ಕೂಡ ಇಂಪಾರ್ಟೆಂಟ್, ನಮ್ಮ ಬಾಡಿ ಒಳಗಡೆ ಇರೋ ಆರ್ಗನ್ಸ್ ಕೂಡ ಇಂಪಾರ್ಟೆಂಟ್ ಅಂದಾಗ ಅದನ್ನು ಚೆನ್ನಾಗಿ ಇಡ್ಸ್ಕೊಳಕ್ಕೆ ಖರ್ಚು ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಆರ್ಗ್ಯಾನಿಕ್ ಯಾವ್ದು ಎಕ್ಸ್ಪೆನ್ಸಿವ್ ಇಲ್ಲ ಇವಾಗ. ನಮ್ಮ ಜೀವನಾನು ಎಕ್ಸ್ಪೆನ್ಸಿವ್, ನಡೀತಿರೋ ಸಿನಿಮಾ ನೋಡೋದಕ್ಕೆ ಹೋದ್ರೆ ಟಿಕೆಟ್ ಪ್ರೈಸಿಗಿಂತ 3 ಪಟ್ಟು ನಾವು ಪಾಪ್ಕಾರ್ನ್ ಅದು ಇದು. ಇವಾಗ ನೀವು $1,000 ಕೊಟ್ಬಿಟ್ಟು ಒಂದು ಪೆಪ್ಸಿ ಪಾಪ್ಕಾರ್ನ್ ತಗೊಂತೀರಲ್ವಾ, ಅದನ್ನ ನಿಮ್ಮ ಅದರಿಂದ ಏನಾರು ಹೆಲ್ತ್ ಬೆನಿಫಿಟ್ಸ್ ಇದೆಯಾ? ಅದೇ ರಾಣೆ ಇಲ್ಲ, ಡಯಟ್ ಆಳು, ಅದನ್ನ ನೀವು ಈ ಥರ ಬದುಕ್ತಿದೀವ ನಾವು. ಖಂಡಿತ ವಿ ಥಿಂಕ್ ದಟ್ ಈಸ್ ಆಲ್ ಇಸ್ ಲಕ್ಸುರಿ ಅಂತ. ಬಟ್ ನನಗೆ ರೀಸೆಂಟ್ ಟೈಮ್ಸಲ್ಲಿ ಗೊತ್ತಾಗುತ್ತೆ ಹೆಲ್ತ್ ಇಸ್ ಲಕ್ಸುರಿ, ಯೋರ್ ಸ್ಲೀಪ್ ಇಸ್ ಲಕ್ಸುರಿ, ಯೋರ್ ವಾಟ್ ಎವರ್ ಎಕ್ಸಸೈಸ್ ಯು ಡೂ ಇಟ್ ಇಸ್ ಲಕ್ಸುರಿ. ಬೇಸಿಕಲಿ ನಿಮ್ಮ ಹೆಲ್ತ್ ಚೆನ್ನಾಗಿದ್ರೆ, ನೀವು ಚೆನ್ನಾಗಿದ್ರೆ ಏನು ಬೇಕಾದ್ರೂ ನಡೆಯುತ್ತೆ, ಏನು ಬೇಕಾದರೂ ಆಗುತ್ತೆ, ಹೆಂಗೆ ಬೇಕಾದ್ರೂ ಬದುಕ್ಬೋದು. ಸೊ ಹ್ಯಾವ್ ಅ ಹೆಲ್ದಿ ಲೈಫ್ ಸ್ಟೈಲ್, ಈಟ್ ವೆಲ್. ಮನೆ ಊಟ ಚೆನ್ನಾಗಿ ತಿನ್ನಿ, ಹೊರಗಡೆದಕ್ಕಿಂತ ನಾನು ಹೊರಗಡೆ ಊಟ ತಿಂತೀನಿ ಇಲ್ಲ ಅಂತಲ್ಲ, ಬಟ್ ಎಲ್ಲ ಹೊರಗಡೆ ತಿಂದ್ರು ನನ್ನ ಮನೆಗೆ ಬಂದು ಅನ್ನ ಸಾರು ತಿಂದ್ಬಿಟ್ಟ ಮಲಗೋದು. ನಂಗೆ ಆವಾಗ ತಿಂದ್ರೇನೆ ತಿಂದಂಗೆ ಆಗೋದಿಲ್ಲ ಅಂದರೆ ನಂಗೆ ಹಸ್ವಾಗ್ತಿರುತ್ತೆ. ಸೊ ಇಟ್ ಡಿಪೆಂಡ್ಸ್, ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಎಷ್ಟು ತಿಂತೀವಿ, ಹೇಗೆ ತಿಂತೀವಿ ಅನ್ನೋದು ತುಂಬ ಮುಖ್ಯ. ತಿಂತೀವಿ ಅಂತ ಎಲ್ಲ ಬೇರೆ ತಿನ್ನೋದಲ್ಲ. ನೀವು ಅದನ್ನ ಹೇಳಿದಾಗ ನಂಗೆ ನೆನಪಾಯ್ತು, ಯಾರೋ ಒಬ್ರಿಗೆ ಡಯಟು ನೀವು ದಿನದಲ್ಲಿ ಅಂದ್ರೆ ಒಂದು ಹೊತ್ತಿಗೆ ನೀವು ಒಂದೊಂದು ಚಪಾತಿ ತಿನ್ಬೇಕು ಮಾತ್ರ ತಿನ್ಬೇಕು ಅಂತ ಹೇಳಿದ್ರಂತೆ. ಅದು ಅವರು ತುಂಬಾ ಟೆನ್ಷನ್ ಅಲ್ಲಿ ಇದನ್ನು ಊಟ ಆದ್ಮೇಲೆ ತಗೊಳ್ಳ ಮೊದಲೇ ತಗೊಳ್ಬೇಕು, ಕಷ್ಟ. ಡಯಟ್ ಅನ್ನೋ ಕಾನ್ಸೆಪ್ಟ್ ಬಂದಿರೋದು ಇವಾಗ. ಆವಾಗ ಇದ್ದವರೆಲ್ಲ ನಮ್ಮ ತಾತ ಅವರೆಲ್ಲ ತಿಂತಿದ್ದ ಮುದ್ದೆ, ಉಪ್ಸಾರು, ಬಸ್ಸಾರು ಇದೆ. ನಮ್ಮ ಮನೆಯಲ್ಲೂ ಇದೇ ಮಾಡೋದು ಆಯ್ತಾ. ನಮ್ಮ ಮನೆಯಲ್ಲೂ ನಾರ್ಮಲ್ ಊಟ ಅಂತಂದ್ರೆ ಅನ್ನ ಸಾರು, ಬೇಳೆ ಸಾರು, ತರಕಾರಿ ಸಾರು, ಮುದ್ದೆ, ಉಪ್ಸಾರು, ಬಸ್ಸಾರು, ಚಿಕನ್ ಸಾಂಬಾರು. ಸೊ ಹಿಂಗೆ ದಿಸ್ ಇಸ್ ಗುಡ್ ಫುಡ್. ಇದರಿಂದ ನಿಮ್ಗೆ ಏನು ಡಯಟು ಹಾಳಾಗಲ್ಲ, ಏನೂ ಇಲ್ಲ. ಬಟ್ ಅದಕ್ಕೆ ಇರುವಂತ ಇಂಗ್ರೀಡಿಯೆಂಟ್ಸ್ ಅದೇ ನಾವು ಫಸ್ಟಿಗೆ ಹೇಳೋದಂಗೆ. ಸೊ ಏನು ಇಂಗ್ರೀಡಿಯೆಂಟ್ಸ್ ನಾವು ತಗೊಳ್ತೀವಿ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಬೇಕಾಗೋದು ಮುಖ್ಯ ಅನ್ಸುತ್ತೆ. ಮತ್ತೆ ನಾನು ಈ ಹಿಂದೆನೂ ಒಬ್ಬರ ಹತ್ರ ಇದೇ ಪ್ರಶ್ನೆನ ಕೇಳಿದೆ, ನಿಮ್ಮ ಹತ್ರನೂ ಕೇಳ್ತೀನಿ. ನಿಮ್ ಲಕ್ಷಾಂತರ ಫಾಲೋವರ್ಸ್ ಇದ್ದಾರೆ ನಿಮ್ಗೆ, ಸೊ ನೀವು ಅವ್ರನ್ನ ಒಂಥರ ಇನ್ಫ್ಲೂಯೆನ್ಸ್ ಮಾಡ್ತೀರಾ. ಸೊ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಎಷ್ಟು ಈ ಥರದ ವಿಚಾರಗಳನ್ನ ಪ್ರೊಪಗೇಟ್ ಮಾಡೋಕ್ಕೆ? ತುಂಬ ಇಂಪಾರ್ಟೆಂಟ್. ಬಿಕಾಸ್ ಏನು ಗೊತ್ತಾ, ನಾವೇ ಅದನ್ನು ಯೂಸ್ ಮಾಡ್ತಿಲ್ಲ, ಬಟ್ ನಾವು ಹೋಗ್ಬಿಟ್ಟು ಏನೋ ನಮಗೆ ಪ್ರಮೋಷನ್ಗೆ ದುಡ್ಡು ಕೊಡ್ತಾರೋ, ಇನ್ನೊಂದು ಕೊಡ್ತಾರೋ, ಮತ್ತೊಂದು ಮಾಡ್ತಾರೋ ಅಂದ್ಬಿಟ್ಟು ನಾವು ಹೋಗ್ಬಿಟ್ಟು ಜನರಿಗೆ ಮೋಸ ಮಾಡೋದು, ಮಣ್ಣು ಹಚ್ಚೋದು ವೆರಿ ತಪ್ಪು. ನಾನು ಅಷ್ಟೇ, ನನಗೆ ಯಾವುದೇ ಪ್ರಾಡಕ್ಟ್ಸ್ ಬಂದ್ರೂ ನಾನು ಫಸ್ಟ್ ಯೂಸ್ ಮಾಡ್ತೀನಿ, ನೋಡ್ತೀನಿ ಅದರಲ್ಲಿ ಏನೋ ಸೈಡ್ ಎಫೆಕ್ಟ್ಸ್ ಇದೆಯಾ, ಇಲ್ಲ ಇಸ್ ಇಟ್ ಗುಡ್ ಅಂತ. ಆಮೇಲೆ ಮಾತ್ರ ನಾನು ಅವ್ರಿಗೆ ವೀಡಿಯೋ ಮಾಡಿಬಿಟ್ಟು ಯೂಸ್ ಮಾಡಿ ಚೆನ್ನಾಗಿದೆ ಅಂತ ಹೇಳೋದು. ಇಲ್ಲಾಂದರೆ ನಾನು ಅದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ.
ಬಿಕಾಸ್ ಎಥಿಕ್ಸ್ ತುಂಬ ಮುಖ್ಯ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಬಿಕಾಸ್ ನಮ್ಗೇನೋ ದುಡ್ಡು ಬರುತ್ತೆ ಅಂತ ನಾವು ಮಾಡ್ಕೊಂಡ್ಬಿಡ್ತೀವಿ, ಅವ್ರು ಅದನ್ನೇ ನಂಬ್ಕೊಂತಾರೆ. ಅವ್ರಿಗೆ ಅದರಿಂದ ಪಾಪ ಎಷ್ಟು ಲಾಸ್ ಆಗುತ್ತೋ ಇಲ್ಲ ಅವ್ರಿಗೇನಾದರೂ ಆಗುತ್ತೋ. ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದನ್ನೆಲ್ಲ ನಿಜ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಬಟ್ ಇಟ್ ಇಸ್ ನಾಟ್, ಇಟ್ ಇಸ್ ದ ಮೋಸ್ಟ್ ಫೇಕೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಅನ್ಫಾರ್ಚುನೇಟ್ಲಿ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಅದನ್ನ ಯಾರು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂತಿಲ್ಲ, ಟು ಬಿ ಹಾನೆಸ್ಟ್. ಆ್ಯಂಡ್ ಎವ್ರಿಬಡಿ ಇಸ್ ಲೈಕ್ ನಾವು ಬಿಸ್ನೆಸ್ ಮೈಂಡೆಡ್, ಏನಾದ್ರು ಪ್ರಾಫಿಟ್ ಇದೆಯಾ ಅಂತಲೇ ಜಾಸ್ತಿ ನೋಡೋದು, ಅದರಿಂದ ಏನಾದ್ರು ಪ್ರಾಫಿಟ್ ಬರುತ್ತಾ, ನನಗೇನಾದರೂ ಉಪಯೋಗನಾ ಅಂತ ನೋಡ್ತಾರೆ. ಸೊ ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಅಲ್ಟಿಮೇಟ್ಲಿ ಅದನ್ನು ಯೂಸ್ ಮಾಡಿದವ್ರಿಗೆ ಏನಾಗುತ್ತೆ ಅನ್ನೋ ಬಗ್ಗೆ ಟೆನ್ಷನ್ ಇರಲ್ಲ. ಹೌದು, ನಾವೇನೋ ಹೇಳ್ಬಿಡ್ತೀವಿ, ಪಾಪ ಅವ್ರು ನಂಬ್ಕೊಂಡು ದುಡ್ಡು ಖರ್ಚು ಮಾಡಿ ತಗೊಂತಾರೆ, ಅವ್ರಿಗೆ ಅದರಿಂದ ಏನೋ ಸೈಡ್ ಎಫೆಕ್ಟ್ಸ್ ಆದರೆ ಮತ್ತೆ ನನಗೆಲ್ಲೋ ಪಾಪ ಸುತ್ಕೊಂಡಂಗಲ್ಲ. ಸೊ ನನಗೆ ಅದು ಬೇಡ. ಆ ಒಂದು ಕಾನ್ಸೈನ್ಸ್ ಎಲ್ಲರಲ್ಲೂ ಇಲ್ಲ. ನಂಗೆ ನನ್ನ ಮನೆಯಲ್ಲಿ ತುಂಬ ಅದೆಲ್ಲ ಇಟ್ಟು ಬೆಳೆಸಿದೆ. ಸೊ ನನಗೆ ಅದು ತುಂಬ ಇದೆ. ಸೊ ನಾನು ಯಾವ ಪ್ರಾಡಕ್ಟ್ಸ್ನು ಪ್ರಮೋಟ್ ಮಾಡೋಕ್ಕಿಂತ ಮುಂಚೆ ಐ ಮೇಕ್ ಶ್ಯೂರ್ ನಾನು ಅದನ್ನು ಪರ್ಸ್ನಲಾಗಿ ಯೂಸ್ ಮಾಡಿ, ಇಲ್ಲ ಅದರಿಂದ ಏನೇನು ಪ್ರೋಸ್ ಆ್ಯಂಡ್ ಕಾನ್ಸ್ ಇದೆ ಎಲ್ಲ ನೋಡಿ, ಇಫ್ ಇಟ್ ಇಸ್ ರಿಯಲಿ ಗುಡ್ ಆ್ಯಂಡ್ ಅದರಿಂದ ಯಾರ ಹೆಲ್ತು ಹಾಳಾಗಲ್ಲ, ಇಲ್ಲ ಅದರಿಂದ ಯಾರಿಗೂ ಏನೂ ಪ್ರಾಬ್ಲಮ್ ಆಗಲ್ಲ ಅಂತಂದರೆ ಮಾತ್ರ ಐ ಪ್ರಮೋಟ್. ಇಫ್ ನಾಟ್ ಐ ವಾಂಟ್, ಬಿಕಾಸ್ ಇಟ್ಸ್ ಲೈಕ್ ಗಿವಿಂಗ್ ಫಾಲ್ಸ್ ಹೋಪ್ ಟು whoever like follows me on Instagram. That's how it is. ಸೋಷಿಯಲ್ ಮೀಡಿಯಾದ ಬಗ್ಗೆ ಹೇಳ್ತಿದ್ರೆ ಹಾಗಿದ್ರೆ ಹೇಗೆ ಜನ ಏನನ್ನು ನಂಬೋದು, ಹೇಗೆ ನಂಬೋದು ಆಗಿದ್ರೆ? ಪ್ರಾಬ್ಲಮ್ ಏನಾಗಿದೆ ಗೊತ್ತಾ, ಇವಾಗ ಒಂದೇ ಥರದ 1000 ಬಿಸ್ನೆಸ್ ಆಗ್ಬಿಡಿದೆ. ಇವಾಗ ಒಂದು ಬಟ್ಟೆದಂದರೆ ಒಂದು ಬಟ್ಟೆದೇ 1000 ಇದೆ. ಸೊ ಜನಕ್ಕೆ ಕನ್ಫ್ಯೂಷನ್ ಯಾವುದನ್ನು ನಂಬಬೇಕು, ಆಪ್ಷನ್ಸ್ ಜಾಸ್ತಿ ಆಗ್ತದೆ ಇವಾಗ. ಸೊ ಅದರಲ್ಲಿ ಇವಾಗ 100ರಲ್ಲಿ ಒಂದು 90 ಫೇಕ್ ಇರುತ್ತೆ, ಇನ್ನು 10% ನಿಜ ಇರುತ್ತೆ. ಬಟ್ ಆ 10%ನ ಹೆಂಗೆ ಡಿಸೈಡ್ ಮಾಡ್ತಾರೆ ಅದು ಒಳ್ಳೇದಾ ಕೆಟ್ಟದಾ? ಹೆಂಗೆ ಮಾಡ್ಬೋದು ನಿಮ್ಮ ಪ್ರಕಾರ? ಯೂಸ್ ಯೋರ್ ಬ್ರೈನು. ದೇವ್ರು ಅದಕ್ಕೆ ಕೊಟ್ಟಿದ್ದಾನೆ, ಇದು ಕೊಟ್ಟಿರೋದೇ ಅದಕ್ಕೆ. ಸುಮ್ಮನೆ ಕಾಣ್ತು, ಕಲರ್ ಕಾಣಿಸ್ತು ಅಂದ ತಕ್ಷಣ ಅದನ್ನ ತಗೊಳ್ಳೋದು? ನೋ, ಕಲರ್ ಎಲ್ಲ ಕಾಣಿಸುತ್ತೆ, ಬಟ್ ಬೆಸ್ಟ್ ಇಸ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಕಲರ್ ಎಷ್ಟೇ ಬಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಸ್ ಬೆಟರ್ ಅಂತ ಹೇಳ್ತಾರೆ ಅಂತ. ಸೊ ಯೋಚನೆ ಮಾಡಿ, ನಮಗೆ ಬುದ್ಧಿ ಅನ್ನೋ ದೇವ್ರು ಕೊಟ್ಟಿದ್ದಾನೆ. ಯು ಕ್ಯಾನ್ ಥಿಂಕ್, ಯು ಕ್ಯಾನ್ ಡಿಸೈಡ್ ಆ್ಯಂಡ್ ದೆನ್ ಗೋ ಫಾರ್ ಪ್ರಾಡಕ್ಟ್ಸ್. ಒಂದು ಬಟ್ಟೆ ತೊಗೋಬೇಕಂದ್ರೆ 1000 ಸಲ ಯೋಚನೆ ಮಾಡ್ತೀವಿ, ತಿನ್ನೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಆ ಬಟ್ಟೆ ಹಾಕೊಳ್ಳೋ ದೇಹ ಗಟ್ಟಿ ಇರಬೇಕಲ್ಲ. ನಾವು ಗಟ್ಟಿ ಇದ್ರೆ ತಾನೇ ಹಾಕೊಳಕ್ಕಾಗೋದು, ನಾವೇ ಇಲ್ಲ ಅಂದರೆ ಚೆನ್ನಾಗಿಲ್ಲ ಅಂದರೆ ಥಿಂಕ್ ಅಷ್ಟೇ. ಮತ್ತು ಗ್ರಾಮರಾಜ್ಯದ ಬಗ್ಗೆ ಹೇಳೋದಾದರೆ ಗುಡ್, ಯೋ ಆಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್. ಖುಷಿ ಆಯಿತು ನನಗೆ. ನೀವು ಲಾಸ್ಟ್ ಟೈಮ್ ಗುಡಿನಲ್ಲಿ ಟೂತ್ ಪೇಸ್ಟ್ ಮತ್ತು ಚಟ್ನಿ ಪುಡಿ, ಆಮೇಲೆ ಗೀ, ಆಮೇಲೆ ಹನಿ ಎಲ್ಲ ಕೊಟ್ಟಿದ್ರಿ. ನಾನು ಹನಿ ಮತ್ತು ಗೀ ಯೂಸ್ ಮಾಡಿದ್ದೀನಿ. ಮಮ್ಮಿ ಇಸ್ ಆಲ್ಸೋ ಯೂಸಿಂಗ್ ದಟ್ ಪುಡಿ ಆ್ಯಂಡ್ ಆಲ್. ಇಟ್ಸ್ ನೈಸ್, ಎಲ್ಲ ಆರ್ಗ್ಯಾನಿಕ್ ಆ್ಯಂಡ್ ಟೇಸ್ಟ್ ಆ್ಯಕ್ಚುಲಿ ಡಿಫರ್ ಗೊತ್ತಾಗುತ್ತೆ ಅದು, ಆಯಿತಾ. ಯೂಶ್ವಲಿ ಕೆಮಿಕಲ್ಸ್ ಇದ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ವಿತೌಟ್ ಕೆಮಿಕಲ್ಸ್ ಅಂದರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಇಟ್ಸ್ ನೈಸ್, ಒಂಥರ ಒಳ್ಳೆ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಆ್ಯಂಡ್ ಆದಷ್ಟು ಜಾಸ್ತಿ ಜನಕ್ಕೆ ರೀಚ್ ಆಗಲಿ, ಆಗಬೇಕು. ನಿಮ್ಮಂಥವ್ರ ಸಪೋರ್ಟ್ ಖಂಡಿತ ಮಾಡೋಣ. ಒಳ್ಳೇದಕ್ಕೆ ಯಾವಾಗಲೂ ಸಪೋರ್ಟ್. ರೈಟ್. ಸೊ ನೀವು ಯೂಸ್ ಮಾಡಿರೋ ಪ್ರಾಡಕ್ಟಲ್ಲಿ ನಿಮ್ಗೆ ಯಾವುದು ಫೇವ್ರೇಟ್ ಅಂತ ಅನಿಸ್ತು? ಅಮ್ಮನಿಗೆ ಯಾವ್ದು ಇಷ್ಟ ಆಯಿತು? ಅಮ್ಮಗೆ ಐ ಗೆಸ್ ಅಮ್ಮ ತುಪ್ಪ ಯೂಸ್ ಮಾಡ್ತಾರೆ ಅಡುಗೆಗೆಲ್ಲ, ತುಪ್ಪ. ಆ್ಯಂಡ್ ಬಿಕಾಸ್ ಅದು ಗೊತ್ತಾಗುತ್ತೆ ಅರೋಮಾದಲ್ಲೇ, ಇಟ್ಸ್ ಲೈಕ್ ಅಡಲ್ಟ್ರೇಟ್ ಆಗಿದೆಯಾ ಎಲ್ಲ ಪ್ಯೂರಾ ಅಂತ. ಸೊ ಅಮ್ಮ ಅಡುಗೆಗೆಲ್ಲ ತುಪ್ಪ ಯೂಸ್ ಮಾಡ್ತಾರೆ. ನಾನು ಚಟ್ನಿ ಪುಡಿನೋ ಏನೋ ಕೊಟ್ಟಿದ್ರಿ ನೀವು, ಕಷಾಯ ಪೌಡರ್ ಸಮಥಿಂಗ್ ಏನೋ ಕೊಟ್ಟಿದ್ರಿ, ದಟ್ ಶಿ ಇಸ್ ಯೂಸಿಂಗ್. ನಾನು ಎವ್ರಿ ಮಾರ್ನಿಂಗ್ ಹಾಟ್ ವಾಟರ್ಗೆ ಲೈಮ್ ಮತ್ತು ಹನಿ ಹಾಕ್ಕೊಳ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇಟ್ ಟೇಸ್ಟ್ ಡಿಫ್ರೆಂಟ್, ನಾಟ್ ಲೈಕ್ ನಾರ್ಮಲ್ ಹನಿ ಥರ ಅಲ್ಲ. ಹೇಳ್ತಾರೆ ಸಕ್ಕರೆ ಪಾಕ ಥರ ಅಲ್ಲ. ಹಾಂ, ಎಕ್ಸಾಕ್ಟ್ಲಿ. ಇವಾಗ ನಮ್ಮ ಮಂಡ್ಯ ಸೈಡ್ ಎಲ್ಲ ಅಲ್ಲೇ ಶುಗರ್ ಕೇನ್ ಎಲ್ಲ, ಇದು ಬೆಲ್ಲ ಎಲ್ಲ ಅಲ್ಲೇ ರೆಡಿ ಮಾಡಿದಾಗ ನಾವು ಟೇಸ್ಟ್ ಮಾಡ್ತೀವಿ, ಗೊತ್ತಾ. ಸೊ ಆ ಟೇಸ್ಟ್ ಇಸ್ ಡಿಫ್ರೆಂಟ್. ಫ್ರೆಶ್ನೆಸ್ ಇದ್ರಲ್ಲಿ ಅದಿದೆ, ದಟ್ ಯು ಕ್ಯಾನ್ ಡಿಫ್ರೆನ್ಶಿಯೇಟ್. ಸೊ ಇಲ್ಲಿ ಬಂದಿದ್ದೀರಾ, ಸೊ ಇನ್ನಷ್ಟು ಪ್ರಾಡಕ್ಟ್ಸನ್ನು ನೋಡೋ ಅವಕಾಶ ಆಗಿದೆ. ಸೊ ಇನ್ನಷ್ಟು ಬಳಸೋದಷ್ಟೇ ಅಲ್ಲದೆ ನಿಮ್ಮ ಸಹಕಾರ ಕೂಡ ನಾವು ನಿರೀಕ್ಷೆ ಮಾಡ್ತೀವಿ. ಇದು ಇನ್ನಷ್ಟು ಬೆಳಿಬೇಕು. ಹಾಗೆ ಅಂದರೆ ಒಂದು ಈ ರೀತಿಯ ಅಥೆಂಟಿಕ್ ವಿಚಾರಕ್ಕೆ ನಿಮ್ಮಂಥ ರೀಚ್ ಇರೋರು ಸಪೋರ್ಟ್ ಸಿಕ್ಕರೆ ಮತ್ತಷ್ಟು ಜನರನ್ನು ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕೊನೆಯಲ್ಲಿ ಜನರಿಗೆ ಒಂದು ಸಂದೇಶ ನಿಮ್ಮದು ಕ್ಯಾಮ್ರಾ ನೋಡಿ. ಏನೇ ಪ್ರಾಡಕ್ಟ್ಸ್ ತೊಗೊಳಕ್ಕಂತ ಮುಂಚೆ ಯೋಚನೆ ಮಾಡಿ ತೊಗೊಳ್ಳಿ. ಐ ನೋ ಪ್ರಮೋಷನ್ಸ್ ಇರ್ಬೋದು, ಇಲ್ಲ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಇರ್ಬೋದು, ಬಟ್ ಈಗಿನ ಕಾಲದಲ್ಲಿ ನನಗೆ ಗೊತ್ತಿರೋಂಗೆ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಹೆಲ್ತ್ ನಮ್ಮ ಕೈಯಲ್ಲೇ ಇರುತ್ತೆ.
ಆ್ಯಂಡ್ ನಾವು ತಿನ್ನೋ ಊಟದಲ್ಲಿರುತ್ತೆ. ಸೊ ಅದಕ್ಕೆ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಕೂಡ ಇಂಪಾರ್ಟೆಂಟ್ ಅಂತ ಪ್ರದೀಪ್ ಅವ್ರು ಹೇಳ್ತಿದ್ರಲ್ಲ. ಸೊ ಪ್ಲೀಸ್ ಯೋಚನೆ ಮಾಡಿ ತೊಗೊಳ್ಳಿ ಪ್ರಾಡಕ್ಟ್ಸ್ನ. ಹಾಗೆ ಆರ್ಗ್ಯಾನಿಕ್ ಐಟಮ್ಸ್ ಇವಾಗ ಎಲ್ಲ ಕಡೆ ಸಿಗುತ್ತೆ, ಬಟ್ ಅದ್ರಲ್ಲಿ ರಿಯಲ್ ಯಾವುದು ಫೇಕ್ ಯಾವುದು ಅಂತ ಡಿಫ್ರೆನ್ಷಿಯೇಟ್ ಮಾಡೋಷ್ಟು ಸ್ವಲ್ಪ ಸ್ಮಾರ್ಟ್ನೆಸ್ ಇಟ್ಕೊಳ್ಳಿ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ನೋಡ್ತೀರಾ, ಇನ್ನೊಂದು ಕಡೆ ಏನೋ ನೋಡ್ತೀರಾ ಅಂತ ಬ್ಲೈಂಡಾಗಿ ಬಿಲೀಫ್ ಮಾಡಬೇಡಿ. ನೀವೇ ಪರ್ಸ್ನಲಾಗಿ ಹೋಗಿ ಚೂಸ್ ಮಾಡಿ. ಆ್ಯಂಡ್ ಸ್ಟೇ ಹೆಲ್ದಿ, ಸ್ಟೇ ಫಿಟ್. ಆ್ಯಂಡ್ ಆದಷ್ಟು ಇನ್ಮೇಲೆ ಏನಂತಾರೆ ಕೆಮಿಕಲ್ಸ್ ಇಲ್ಲದೆ ಇರೋವಂಥ, ಆಮೇಲೆ ಅಡಲ್ಟ್ರೇಟ್ ಆಗದೆ ಇರೋವಂಥ ಐಟಮ್ಸ್ನೇ ನಿಮ್ಮ ಅಡುಗೆನಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರತ್ಯಕ್ಷ ಕಂಡರೂ ಪರಾಮರಿಸಿ ನೋಡು ಅನ್ನೋ ಒಂದು ಎಕ್ಸಾಕ್ಟ್ಲಿ ವಾಕ್ಯವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಎಲ್ಲ ಅನ್ನೋದು ವಿಷಯದಲ್ಲಿ. ನಿಮ್ಮ ಸಂದೇಶ. ಥ್ಯಾಂಕ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಮತ್ತೊಮ್ಮೆ ನಿಮ್ಮನ್ನು ಇನ್ನೊಂದು ಸಂದರ್ಭದಲ್ಲಿ ಭೇಟಿಯಾಗೋಣ. ಖಂಡಿತ. ಇದು ಈ ಹೊತ್ತಿನ ವಿಷಮುಕ್ತ ಅಡುಗೆ ಮುಕ್ತ ಮಾತು ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ತೆ.